ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಬೆಳಗ್ಗೆ 7 ಗಂಟೆ ಆಗಿದೆ. ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಹಾಗೆಯೇ ನಮ್ಮ ಮನೆ ಹತ್ರ ಹೂಗಳು ಬಿಟ್ಟಿದೆ, ಚೆಂಡು ಹೂವು. ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಟೈಮ್ ಬಿಟ್ಟಿದೆ. ಇಲ್ಲೊಂದು ಮೊಗ್ಗಾಗಿದೆ. ಖುಷಿಯಾಗುತ್ತೆ ನನಗೆ ಈ ಥರ ಹೂಗಳು ನೋಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಫಸ್ಟ್ ಈ ಕಡೆದು ಬಿಡ್ತು, ಆಮೇಲೆ ಈ ಕಡೆ ಬಿಡ್ತು, ಮತ್ತು ಆ ಕಡೆ ಮೊಗ್ಗಾಗಿದೆ. ಹಾಗೆ ಇವಂತೂ ನೋಡಿ, ಇವು ರುದ್ರಾಕ್ಷಿ ಹೂವು ಅಂತಾರೆ. ಅವು ಅವಾಗ ನಾವು ಹೊಸ ಮನೆಗೆ ಬಂದ್ವಲ್ಲ ಈ ಮನೆಗೆ, ಅವಾಗ ಅಮ್ಮ ಮನೆ ಹತ್ರದಿಂದ ಗಿಡ ನಮ್ಮಮ್ಮನೇ ಹಾಕೊಬಂದು ಕೊಟ್ಟಿದ್ದು. ಹಾಗೆ ಇದು ಕಾಳುಗಳು ಎಲ್ಲಿ ಬಿದ್ದಿತ್ತೋ ಏನೋ ಗಿಡದಲ್ಲಿ, ಅಲಸಂದಿ ಕಾಳು, ಅದ್ರದ್ದು ಒಂದೆರಡು ಕಾಯಿ ಬೇರೆ ಬಿಟ್ಟಿದೆ. ಹಾಗೆ ಇನ್ನೊಂದು ಇಲ್ಲಿ ಬೀನ್ಸ್ ಅನಿಸುತ್ತೆ, ಇದು ಕೂಡ ಬಿಟ್ಟಿದೆ ನೋಡಿ, ಚೆನ್ನಾಗಿ ಬಿಟ್ಟಿದೆ ನೋಡಿ. ಇನ್ನು ಸೇವಂತಿಗೆ ಯಾವುದು ಬಿಡಲಿಲ್ಲ. ಇಲ್ಲಿ ಬತ್ತಲೆ ಸೊಪ್ಪು ಗಿಡ, ಅದು ಕೂಡ ಹಾಗೆ ಬಿಟ್ಟಿದೆ. ನಮ್ಮಮ್ಮ ಸ್ವಲ್ಪ ಮಣ್ಣೆಲ್ಲ ತೊಗೊಬಂದು ಇದ್ರಲ್ಲಿ ಹಾಕಿದ್ರು. ಆ ಮಣ್ಣಲ್ಲಿ ಏನಾದರೂ ಬೀಜಗಳು ಬಂದು ಅದ್ರ ಜೊತೆ ಸೇರಿಕೊಂಡು ಆ ಥರ ಬಂತೇನೋ ಗೊತ್ತಿಲ್ಲ. ಹಾಗೆ ವಿಳೆದೆಲೆ ಗಿಡಕ್ಕೆ ಇನ್ನೂ ಪಾಟ್ ತಂದಿಲ್ಲ. ನಾನು ಹೇಳಿದ್ನಲ್ಲ ಲಾಸ್ಟ್ ವೀಕೆಲ್ಲ ಸ್ವಲ್ಪ ಬಿದ್ದಿದ್ದು, ಪೆಟ್ ಮಾಡ್ಕೊಂಡಿದ್ದು, ಎಲ್ಲೂ ಓಡಾಡೋಕ್ಕಾಗಿರಲಿಲ್ಲ. ಸೊ ಹಂಗಾಗಿ ತೊಗೊಂಬಂದಿಲ್ಲ, ತೊಗೊಂಬರ್ಬೇಕು. ಪಾಟೆಲ್ಲ ತೊಗೊಬಂದು ಸ್ವಲ್ಪ ಮಣ್ಣೆಲ್ಲ ತೊಗೊಬಂದು ಫಸ್ಟ್ ಈ ವಿಳೆದೆಲೆ ಗಿಡನ ಚೆನ್ನಾಗಿ ಕಾಪಾಡ್ಕೋಬೇಕು. ಪಾಪ ನಮ್ಮಮ್ಮ ನೀಟಾಗಿ ಇದ್ರೊಳಗಡೆ ಹಾಕಿ ಮನೆ ಹತ್ರ ಚೆನ್ನಾಗಿ ಕಾಪಾಡಿದ್ದನ್ನು ತೊಗೊಬಂದು ಕೊಟ್ಟಿದ್ದಾರೆ. ನಾನು ಚೆನ್ನಾಗಿ ಕಾಪಾಡಬೇಕು ಅದನ್ನು. ಹಾಗೆ ಇಲ್ಲಿ ಸೇವಂತಿಗೆ ಕೂಡ ಈಗ ಸಣ್ಣ ಸಣ್ಣ ಮೊಗ್ಗು ಆಗ್ತಾಯಿದೆ. ಯಾವ್ಯಾವ ಕಲರು ನನಗಂತೂ ಗೊತ್ತಿಲ್ಲ. ಸುಮಾರು ಗಿಡ ತೊಗೊಬಂದು ಹಾಕ್ಬಿಟ್ಟಿದ್ದಾರೆ ನಮ್ಮಮ್ಮ. ಒಂದಷ್ಟು ಪಾಟ್ಗಳನ್ನ ತಂದು ಬೇರೆ ಬೇರೆ ಪಾಟ್ಗಳಿಗೆ ಹಾಕಬೇಕು. ನಮ್ಮಮ್ಮ ಒಂದಕ್ಕೇ 3-4 ಗಿಡಗಳನ್ನ ಹಾಕ್ಬಿಟ್ಟಿದ್ದಾರೆ. ಹಾಗೆ ಬೆಳಗ್ಗೆನೇ ಇವಾಗ ಬ್ರೇಕ್ಫಾಸ್ಟು ದೋಸೆ ಮಾಡಿದ್ದೀನಿ. ಹಾಗೆ ರಾತ್ರಿ ಸ್ವಲ್ಪ ಸಾಂಬಾರು, ಅಲಸಂದಿ ಕಾಳು, ಹಾಗೆಯೇ ಬದನೆಕಾಯಿ, ಸೀಮೆ ಬದನೆಕಾಯಿ ಎಲ್ಲ, ಆಲೂಗಡ್ಡೆ, ಬೀನ್ಸು ಎಲ್ಲ ಹಾಕ್ಬಿಟ್ಟು ಸುಮ್ಮನೆ ಗಟ್ಟಿಯಾಗಿ ಸಾಂಬಾರು ಮಾಡಿದ್ದೆ. ಸಾಂಬಾರು ನೋಡಿ ಕುದ್ದಿ ಇವಾಗ ಗಟ್ಟಿನೇ ಆಗಿಬಿಟ್ಟಿದೆ. ಅದೇ ದೋಸೆಗಾಗುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿಯೇ ಅಂದ್ಕೊಂಡು ಮಾಡಿದ್ದೆ. ಹಂಗಾಗಿ ಇವತ್ತೊಂಚೂರು ನಿಧಾನಕ್ಕೆಲ್ಲ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಇನ್ನೂ ಏನಾದರೂ ಬ್ರೇಕ್ಫಾಸ್ಟು ಬರೀ ದೋಸೆ ಹಾಕೋದಲ್ವ ಅಂಥೇಳಿ ಬೇರೆ ಇನ್ನೇನಾದರೂ ಮಾಡೋದಾಗಿರೋ ಸ್ವಲ್ಪ ಬೇಗ ಎದ್ದೇಳ್ತಿದ್ದೆ. ಸ್ವಲ್ಪ ಚಳಿ ಜಾಸ್ತಿ ನಮ್ಮೂರಲ್ಲಿ, ಎದ್ದೇಳೋಕ್ಕೆ ಆಗೋಲ್ಲ, ಹಂಗಾಗುತ್ತೆ. ಹಂಗಾಗಿ ನಿಧಾನಕ್ಕೆ ಎದ್ದು ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಸೊ ಈಗ ಮತ್ತೆ ನಾನು ಮಧ್ಯಾಹ್ನ ಯಾವುದೇ ವ್ಲಾಗ್ ಮಾಡಲಿಲ್ಲ. ಇದು ಸಾಯಂಕಾಲ ರಾತ್ರಿ ತಗೋ ಫ್ರೆಂಡ್ಸ್. ಮಳೆ ಸಿಕ್ಕಾಬಟ್ಟೆ ಹೊಡಿತೈತೆ ಜೋರಾಗಿ. ನಮ್ಮಮ್ಮ ಬೇರೆ ಬನ್ನಿ 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 ಅಂತ ಕರಿತಾನೇ ಇದ್ದಾರೆ. ಸೊ ನಾವು ಹೋಗಿ ತುಂಬ ದಿವಸನೇ ಆಗೋಗ್ಬಿಟ್ಟಿದೆ ನಮ್ಮಮ್ಮ ಮನೆಗೆ. ತನಗೆ ಬೇರೆ ಟೆಸ್ಟ್ಗಳು ಅದು ಇದು ಅಂದ್ಕೊಂಡು ಇವತ್ತು ಹೋಗೋಣ ಅಂತ ಹೊರಟಿದ್ದೀವಿ. ಅಲ್ಲೇ ಊಟ ಮಾಡಿ ಬನ್ನಿ ಬನ್ನಿ ಅಂತ ಕರಿತಾಯಿದ್ರು. ಜೋರಾಗಿ ಇದು ಮಾಡು ನೋಡಿ, ಎಷ್ಟು ಜೋರು ಮಳೆ ಬರ್ತಾಯಿದೆ. ಮಳೆ ಕಾಣಿಸ್ತಾ ಇಲ್ಲ. ಉದ್ದ ಆಗ್ತಾ ಇಲ್ಲ ಇಷ್ಟೇ. ಬಾ ಇರಲಿ ಬಾ. ನನ್ನ ಹಸ್ಬೆಂಡ್ ಈಗ ಕೆಳಗಡೆ ಬಂದು ಕಾಯ್ತಾ ಇದ್ದಾರೆ. ಸೊ ಈಗ ನಾವು ಹೊರಟ್ವಿ ಮಳೆಯಲ್ಲಿ. ಏನಂದರೆ ಮಳೆ ಅಂದರೆ ಅಷ್ಟು ಇಷ್ಟ ಆಗೋದು. ಇವಾಗ ಯಾಕಪ್ಪ ಮಳೆ ಬರ್ತೈತಿ ಈ ಥರ ಅನ್ನಂಗಾಗುತ್ತೆ. ಚಳಿ ಬೇರೆ ಅಲ್ಲ, ಚಿನಿ ಪಾಪ ತೆಗಿ ಗೇಟು ನೋಡಿ. ನಾವು ಅಲ್ಲೂ ನಡೀತದೆಯಾ ನೋಡಿ, ಚಳಿ ಜಾಸ್ತಿ ಇದೆ ಹಂಗಾಗಿ. ನೋಡಿ ಫ್ರೆಂಡ್ಸ್, ಮಿಜಿ 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 ಅಂತ ಬರ್ತಾನೇ ಇದೆ. ಜೋರು ಬರ್ತಾ ಇದೆ. ಲೈಟ್ ಹಾಕಲ್ಲ. ಹಾಂ ಲೈಟ್ ಹಾಕಿ ನಾಯಿನೇ ಬೊಗಳ್ತಾ ಇದೆ. ಗಡ 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 ನಡೀತಾ ಇದೆ. ಈ ನಮ್ಮಮ್ಮ ಚಳಿಯಲ್ಲಿ ಬನ್ನಿ 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 ಅಂತ ಹಿಂಸೆ ಕೊಡುತ್ತೆ. ಅಂದರೆ ನಂಗೆ ಓದೋಕ್ಕೂ ಮೂಡಿ ಇಲ್ಲ, ನನಗೆ ಮನೇಲಿ ಕೂರಂಗೆ ಆಗ್ತದೆ ಈ ಚಳಿಯಲ್ಲಿ. ಯಾವನು ನಾನೇನಾದ್ರೂ ಊಟ ಮಾಡೋಕ್ಕೂ ಮೂಡಿಲ್ಲ. ನೀವೇ ಯಾರು ತಿಳಿಸ್ಬೇಕು. ಬರ್ತಾಯ್ತಾ? ಬರ್ತಾಯಿದೆ ಮಳೆ. ನಮ್ಮೂರು ಮಳೆ ತುಂಬ ಚೆಂದ ಫ್ರೆಂಡ್ಸ್, ಆದರೆ ಚಳಿ ಜಾಸ್ತಿ ಮಳೆ ಬರುತ್ತೆ, ಚಳಿ ಜಾಸ್ತಿ ಆಗುತ್ತೆ.
ಇರಲಿ ಬಾ ಅಲ್ಲ ಕಡೆ ನಮ್ಮಮ್ಮ ನಾಳೆ ಬೆಂಗಳೂರು ಬೇರೆ ಹೊರಟಿದ್ದಾರೆ. ನಾಳೆ ದೊಡ್ಡ ಜರ್ಕಿನ್ ಹಾಕೊಂಡು ಹೋಗ್ತೀನಿ. ಜರ್ಕಿನ್ ಹಾಕೊಂಡು ಹೋಗ್ತೀನಿ ಬೆಚ್ಚಿಗೆ, ತುಂಬ ಚಳಿ ಆಗುತ್ತೆ ಚಿನ್ನಿ. ನಾನು ಕಿವಿಗೆ ಒತ್ತಿ ಹಿಡ್ಕೊಂಡು ಹೋಗ್ತೀನಿ, ಅದಕ್ಕೆ ಟೋಪಿ ಇಲ್ಲ. ಅಬ್ಬ ನನ್ನ ಕೈಲಿ ಆಗಲ್ಲ ಇಲ್ಲಿ ಚಳಿ. ಎಚ್ಚಿದ್ಮೇಲೆ ಇಷ್ಟು ಹಿಂಸೆ ಬರುತ್ತೊಳ್ಳೆ. ನೆನ್ನೆ ಬಂದಿಲ್ಲ ಅಂತ ಬರೋ ಸಿಟ್ಟು ಬಂದೈತೆ. ನೆನ್ನೆ ಕರೆದ್ರೂ ಹೋಗಿಲ್ಲ, ನಾವು ಓದ್ಕೋಬೇಕು ತಾನು ಅಂತ. ಫೋನ್ ಬಿಟ್ಟು ಬಂದಿದ್ಯಾ? ಮಳೆ ಹೆಂಗೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಕರೆಕ್ಟಾಗಿ ಫೋನ್ ಮೇಲೆ ನಿಗಾ ಇಟ್ಕ ಫಸ್ಟು. ಒಂದು ಸಣ್ಣ ನೋಕಿಯಾ ತಗೋಬಿಡು ಸಾಕು ನಿನಗೆ. ಯಾವಾಗಲೂ ಫೋನ್, ಎಲ್ಲ ಅಂಗಡಿಗೆ ಹೋಗು ಫೋನ್ ಬಿಟ್ಟು ಬರೋದು, ಎಲ್ಲೋಗು ಫೋನ್ ಬಿಟ್ಟು ಬರೋದು. ಯಾರಾದ್ರು ಎತ್ಕೊಂಡೋದ್ರೆ ನೋಕಿಯಾನು ಬೇಡ, ಜಿಯೋ ಫೋನ್ ಕೊಡಿಸ್ಬಿಡೋಣ ಬಿಡು. ನೆನಿ ಬೇಡ ಬಾ. ಮಳೆ ಬೇರೆ ಜೋರಾಯಿತು ಫ್ರೆಂಡ್ಸ್. ಇಲ್ಲಿ ನೋಡಿ ನಮ್ಮ ಅಮ್ಮ ಬಟ್ಟೆ ಎಲ್ಲ ಒಣಗಾಕಿ ಚಳಿ ಆಗ್ತಲ್ವಾ? ಫ್ರೆಂಡ್ಸ್ ಟೈಮ್ ಈಗ 10 ಗಂಟೆಗೆ 5 ನಿಮಿಷ ಇದೆ. ಫೋನ್ ಯಾಕೆ ಇದು ಯಾಕೆ ತಿರ್ಗಕ್ಕ ಇಲ್ಲಲ್ಲ, ಯಾಕೆ ಒಂದೊಂದು ಸರಿಯ ಜಕ್ಕಿದ್ರು ಯಾರಿಗೊಂದು ಯಾರು ಕಾಂತ ಚೆನ್ನಾಗಿ. ಫ್ರೆಂಡ್ಸ್ ಕರೆಂಟ್ ಬೇರೆ ಹೋಗಿತ್ತು, ವಾಪಸ್ ಹೋಗ್ತಾ ಇದ್ದೀವಿ. ಈಗ ಕರೆಂಟೇ ಇಲ್ಲ ನಮ್ಮೂರಲ್ಲಿ. ನಾವು ಬಂದಾಗ ಹೋಯ್ತು ಒಂದು 5 ನಿಮಿಷಕ್ಕೆ. ಫುಲ್ಲು ಕತ್ಲಾಕ್ಬಿಟ್ಟೈತಿ. ಈ ಕಡೆ ಕರೆಂಟ್ ಇದೆ, ಸಿಟಿ ಲೈನು. ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ಡೇ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಎಲ್ಲ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿದೆ ನೀಟಾಗಿ. ಅಮ್ಮ ಮನೆಯಿಂದ ತೊಗೊಂಬಂದಿದ್ದು ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಡೈಲಿ ಹೂವು ಎಲ್ಲ ರಾತ್ರಿ ಹೋಗಿದ್ವಲ್ವ, ನಮ್ಮಮ್ಮ ಒಂದಷ್ಟು ಹೂವುಗಳನ್ನೆಲ್ಲ ಕುಯ್ದಿಟ್ಟಿದ್ರು. ಅದನ್ನೇ ತೊಗೊಂಬಂದ್ಬಿಟ್ಟು ಇವತ್ತು ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡಿದೆ. ಖುಷಿಯಾಗೋಯ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಪೂಜೆ ಎಲ್ಲ ಮುಗಿಸಿ ಆಯಿತು. ತನು ಸ್ವಲ್ಪ ಅವಳು ಏನಾದರೂ ತಿನ್ನೋದಕ್ಕೆ ಬೇಕು ಅಂತಂದ್ಲು. ಮನೆಯಲ್ಲಿ ಇಪ್ಪಿ ಇತ್ತು, ಅದನ್ನೇ ಇಪ್ಪಿ ಮಾಡಿಕೊಟ್ಟೆ. ಅದನ್ನೇ ಫುಲ್ಲು ಸೂಪಿ ಥರ ಮಾಡಿಕೊಡ್ಬೇಕು ತನಗೆ. ಡ್ರೈ ಇದ್ರೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ. ಆ ಸೂಪಿ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾಳೆ. ಸೊ ಹಂಗಾಗಿ ಅವಳಿಗೆ ನಾನೇನು ರೆಗ್ಯುಲರಾಗಿ ಯಾವಾಗಲೂ ಮಾಡಲ್ಲ. ನಾನು ಇಪ್ಪಿ ಮಾಡಿದ್ರೆ ತಿಂಗಳಿಗೆ 1 ಸತಿನೋ 15 ದಿನಕ್ಕೆ 1 ಸತಿನೋ ಆ ಥರ ಮಾಡೋದು. ಅವಳಿಗೆ ಇಷ್ಟ ಆಗುತ್ತಂತೇಳಿ ಒಂದೊಂದು ಸತಿ ಯಾವಾಗಾದರೂ ಮಾಡಿಕೊಡ್ತೀನಿ ಅಷ್ಟೇ. ಹಾಗೆ ನಾನು ಕಾಫಿ ಕೂಡ ಇಟ್ಕೊಂಡು ಒಂದಿಷ್ಟು ತರಕಾರಿಗಳನ್ನ ಕಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ತರಕಾರಿಗಳನ್ನ ರೆಡಿ ತೊಗೊತಾ ಇದ್ದೀನಿ. ಮನೆಯಲ್ಲಿ ಎಲ್ಲ ಥರ ತರಕಾರಿ ಆಲ್ಮೋಸ್ಟ್ ಇದೆ. ನನ್ನ ಹಸ್ಬೆಂಡ್ ಈ ಸತಿ ಸಂತೆಯಿಂದ ತೊಗೊಬಂದರು. ಇನ್ನು ಮಳೆ ಬೇರೆ ಬರ್ತಾಯಿದೆ, ತರಕಾರಿಗಳೆಲ್ಲ ಕುಯ್ಯೋದೆಲ್ಲ ಮುಗೀತು. ಮನೆಯಲ್ಲಿ ಇನ್ನೂ ಪಂಪ್ಕಿನ್ ಎಲ್ಲ ಇದೆ, ಅದರದ್ದೆಲ್ಲ ಪಲ್ಯ ನೆಕ್ಸ್ಟ್ ವೀಕಲ್ಲಿ ಮಾಡೋಣ ಅಂಥೇಳಿ ಸದ್ಯಕ್ಕೀಗ ತೊಂಡೆಕಾಯಿ ಏನಿದೆ ಅದನ್ನು ತೆಗೆದುಕೊಂಡು ಕಟ್ ಮಾಡ್ಕೊಂಡು ಅದರಲ್ಲೇ ಮಾಡೋಣ ಪಲ್ಯ ಏನಾದರೂ ಅಂತ ಅಂದ್ಕೊಂಡೆ. ಹಾಗೆಯೇ ಇನ್ನು ಟಿ ವಿಯಲ್ಲಿ ಈ ಶಾರ್ಟ್ಸ್ ನೋಡ್ತಾಯಿದ್ವಿ. ಈ ಜೆನ್ಜಿ ಪ್ರೊಟೆಸ್ಟ್ ಇತ್ತಲ್ವ, ಅದೆಲ್ಲ ತುಂಬ ಮಜವಾಗಿತ್ತು ನೋಡೋದಕ್ಕೆ ಶಾರ್ಟ್ಸಲ್ಲಿ. ಸೊ ಅದನ್ನೇ ನೋಡ್ತಾಯಿದ್ವಿ, ಖುಷಿಯಾಯಿತು ಅದನ್ನೆಲ್ಲ ನೋಡಿ. ಹಾಗೆ ತನ್ನ ಜೊತೆ ಮಾತಾಡಿಕೊಂಡು, ತನೂ ಓದ್ಕೋತಾ ಇದ್ಲು. ಬಂದ ತಕ್ಷಣವೇ ಅವಳಿಗೆ ಸ್ವಲ್ಪ
ಇಪ್ಪಿ ಎಲ್ಲ ಮಾಡಿಕೊಟ್ಟೆ. ಅದಾದಮೇಲೆ ಸ್ವಲ್ಪ ಹೊತ್ತು ಇಬ್ಬರೂ ಟಿ ವಿ ನೋಡಿ, ನಾನು ಕಾಫಿ ಕುಡಿಯೋ ತನಕ ಟಿ ವಿ ನೋಡಿ, ಇನ್ನು ಅವಳ ಪಾಡುಗಳು ಓದ್ಕೊಳ್ಳೋದು, ನನ್ನ ಪಾಡಿಗೆ ನನ್ನ ಕೆಲಸಗಳೇನಿರುತ್ತೆ ಅದನ್ನು ಮಾಡ್ಕೊಳ್ಳೋದು ಅಂತೇಳಿ ಮಾಡ್ಕೊತಾ ಇದ್ದೀವಿ. ಈಗ ನಾನು ತೊಂಡೆಕಾಯಿನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ. ತೊಂಡೆಕಾಯಿ ಸಾಂಬಾರೇ ಮಾಡೋಣ ಅಂತಲೇ ಅಂದ್ಕೊಂಡೆ. ತನು ಕೇಳಿದೆ ಸಾಂಬಾರು ಮಾಡಲಾ ಪಲ್ಯ ಮಾಡಲಾ ಅಂತ. ತನು ಪಲ್ಯ ಮಾಡಮ್ಮ ಅಂತಂದ್ಲು. ತನುಗೆ ತೊಂಡೆಕಾಯಿ ಪಲ್ಯ ಜೊತೆ ರೈಸ್ ಕಲ್ಸ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ. ಸ್ವಲ್ಪ ಗೊಜ್ಜು ಥರ ತೊಂಡೆಕಾಯಿ ಪಲ್ಯ ಮಾಡಿಬಿಟ್ರೆ ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ. ಮಾಮೂಲಿ ಜಾಸ್ತಿ ಅದು ಇದು ಮಸಾಲೆ ಇಟ್ಟು ಮಾಡೋದಕ್ಕಿಂತ ಸಿಂಪಲ್ಲಾಗಿ ಗೊಜ್ಜು ಥರ ಮಾಡ್ಕೊಬಿಟ್ರೆ ಸಖತ್ತಾಗಿರುತ್ತೆ. ಸೊ ಹಾಗೆ ಮಾಡೋದಕ್ಕೆ ಅಂತಲೇ ಎಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲೇ ಮಾಡಿಬಿಡ್ತೀನಿ, ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಬೇಗನೂ ಬೇಯುತ್ತೆ ಕುಕ್ಕರಲ್ಲಿ, ಹಂಗಾಗಿ. ಹಾಗೆ ಇವತ್ತು ಒತ್ತು ಶಾವಿಗೆ ಕೂಡ ಮಾಡ್ತಾಯಿದ್ದೀನಿ. ಆ ವಿಡಿಯೋನೂ ಇದರಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಪಟ ಅಂತ ಫಾಸ್ಟಾಗಿ ತೋರಿಸ್ಬಿಡ್ತೀನಿ ತೊಂಡೆಕಾಯಿ ಪಲ್ಯನ, ಹಾಗೆ ವಾಚ್ ಮಾಡಿ. ಫ್ರೆಂಡ್ಸ್, ಈಗ ಒಂದು 2.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ. ಎಣ್ಣೆ ಹಾಕಿ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂದಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆಯೇ ಅದ್ರ ಜೊತೆಗೇ ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಮಾಡಿ ಆದಮೇಲೆ ತೊಂಡೆಕಾಯಿನ ತೊಳೆದ್ಬಿಟ್ಟು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೆ, ಆ ತೊಂಡೆಕಾಯಿನ ಸೇರಿಸ್ಬಿಡ್ತೀನಿ. ಸುಮಾರು ಈ ತೊಂಡೆಕಾಯಿ ಒಂದು ಅರ್ಧ ಕೆ ಜಿ ಅಷ್ಟೇ ಇದೆ ಅಂತ ಅನ್ಕೋತೀನಿ. ಎಷ್ಟು ತೊಗೊಬಂದಿದ್ರೋ ಗೊತ್ತಿಲ್ಲ. ಕ್ವಾಂಟಿಟಿ ನೋಡಿದ್ರೆ ಅರ್ಧ ಕೆ ಜಿ ಥರನೇ ಕಾಣಿಸ್ತಾ ಇದೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಹಾಗೆಯೇ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗೀಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆಯೇ ಬೇಯೋದಕ್ಕೆ ಬಿಟ್ಟಾದಮೇಲೆ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ 3 ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಗೊಜ್ಜು ಥರ ಬೇಕು, ಹಾಗಾಗಿ 3 ಟೊಮೆಟೊ ತೊಗೊಂಡಿದ್ದೀನಿ. ಹುಳಿ ಟೊಮೆಟೊ ತೊಗೊಳೋದ್ಕಿಂತ ಮಾಮೂಲಿ ಟೊಮೆಟೊ ಬರುತ್ತಲ್ವ, ಬಾದಾಮ್ ಟೊಮೊಟೊ ಆ ಥರ ಹಾಕಿದರೆ ಚೆನ್ನಾಗಿರುತ್ತೆ. ಯಾಕಂದರೆ ತೊಂಡೆಕಾಯೇ ಹುಳಿ ಇರುತ್ತೆ. ಹುಳಿ ಟೊಮೆಟೊ ಹಾಕ್ಕೊಂಡ್ರೆ ತುಂಬ ಹುಳಿ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಟೊಮೆಟೊ ಎಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರು, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಆಲ್ರೆಡಿ ಉಪ್ಪು ಹಾಕಿದ್ದೀನಿ, ಹಾಗಾಗಿ ಉಪ್ಪು ಸೇರಿಸ್ತಾ ಇಲ್ಲ. ಈಗ ಉಪ್ಪು ನೋಡಿ ಶಾರ್ಟೇಜ್ ಇತ್ತು ಅಂದರೆ ಮತ್ತೆ ನೀವು ಹಾಕೋಬೋದು. ಇನ್ನು ಸ್ವಲ್ಪ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇವು ಒಟ್ಟಿಗೆ ಸೇರಿಸಿ ಕುಕ್ಕರಲ್ಲಿ ವಿಷಲ್ ಹಾಕಿಸ್ಬಿಡ್ತೀನಿ. ನೀವು ಹಂಗೆ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಾದರೆ ಲಾಸ್ಟಲ್ಲಿ ಸೇರಿಸ್ಕೋಬೋದು. ಇವಾಗ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿದ್ದೀನಿ, ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ಆದಮೇಲೆ ಕುಕ್ಕರ್ ಮುಚ್ಚಳನ ಹಾಕ್ಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೊತೀನಿ. ತೊಂಡೆಕಾಯಿ ನಾವು ಪಾತ್ರೆಯಲ್ಲಿ ಬೇಯಿಸೋದಕ್ಕಿಟ್ರೆ ಸ್ವಲ್ಪ ಲೇಟಾಗಿ ಬೇಯುತ್ತೆ, ಕುಕ್ಕರಲ್ಲಾದರೆ ಬೇಗ ಬೇಯುತ್ತೆ. ಹಾಗಾಗಿ ಕುಕ್ಕರಲ್ಲೇ ಮಾಡಿದೆ. ಇವಾಗ ತೊಂಡೆಕಾಯಿ ಪಲ್ಯ ಅಂತೂ ರೆಡಿ ಆಯಿತು ನೋಡಿ. ಸ್ವಲ್ಪ ಗೊಜ್ಜು ಥರನೇ ಇದ್ದರೆ ಅನ್ನ ಕಲಿಸ್ಕೊಳಕ್ಕೆ ಚೆನ್ನಾಗಿರುತ್ತೆ ನೋಡಿ. ಈ ರೀತಿಯಾಗಿದೆ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಸಿಂಪಲ್ ಪಲ್ಯ. ಒಂದೊಂದು ದಿನ ಸಾಂಬಾರು ಮಾಡೋದಕ್ಕೆ ಬೋರ್ ಆಯಿತು ಅಂದರೆ ಈ ಥರ ಗೊಜ್ಜು ಪಲ್ಯದಲ್ಲಿ ಮಾಡಿಕೊಂಡು ಚೆನ್ನಾಗಿ ತಿನ್ಬೋದು. ತೊಂಡೆಕಾಯಿ, ಹೀರೆಕಾಯಿ ಇದೆಲ್ಲ ಜಾಸ್ತಿ ನಾನು ಇದೇ ಥರ ಮಾಡಿಬಿಡ್ತೀನಿ. ಪಲ್ಯ ಚಪಾತಿ ಜೊತೆನೂ ತಿನ್ಬೋದು, ಅನ್ನದ ಜೊತೆನೂ ತಿನ್ಬೋದು. ಹಾಗೆ ಇವಾಗ ನಾನಿವಾಗ ಒತ್ತು ಶಾವಿಗೆ ಮಾಡ್ತಾಯಿದ್ದೀನಿ. ಇಲ್ಲಿ 2 ಲೋಟದಷ್ಟು ನೀರು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇದು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ತನುಗೆ ಹಶ್ವಾಗಿದೆ ಅಂತೇಳಿ ತನಗೂ ಸ್ವಲ್ಪ ಗೊಜ್ಜು ರೈಸ್ ಎಲ್ಲ ಹಾಕಿ ಕೊಟ್ಟೆ. ನನ್ನ ಹಸ್ಬೆಂಡ್ಗೂ ಹಾಕ್ಕೊಟ್ಟೆ. ಅವರಿಬ್ಬರದು ಆಲ್ರೆಡಿ ಊಟ ಆಗ್ತಾಯಿದೆ. ನಾನು ಇದೊಂದು ಸ್ವಲ್ಪ ತಿರುಗಿಬಿಟ್ಟು ಹಿಟ್ಟನ್ನು ಆಮೇಲೆ ಊಟ ಮಾಡೋಣ ಅಂಥೇಳಿ ಆ ಕೆಲಸ ಮಾಡ್ತಾಯಿದ್ದೀನಿ. ಈಗ ನೀರೆಲ್ಲ ಕುದಿಯೋಕ್ಕೆ ಬಂದಾದಮೇಲೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಹಾಗೆಯೇ ಚೆನ್ನಾಗಿ ಈಗ ತಿರುಗಿಸ್ತಾ ಇದ್ದೀನಿ. ಮುದ್ದೆ ಥರ ಆಗಬೇಕು, ಆ ಥರ ನೋಡಿಕೊಂಡು ತಿರುಗಿಸ್ಬೇಕು. ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳೋದಲ್ಲ, ಸ್ವಲ್ಪ ಸಾಫ್ಟಾಗಿ ಮುದ್ದೆ ಥರ ಇದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ಒತ್ತು ಶಾವಿಗೆ ನಾವು ಒತ್ತಬೇಕಾದ್ರೆ ತುಂಬ ಗಟ್ಟಿಯಾಗಿ ಮಾಡ್ಕೊಬಿಟ್ವಿ ಅಂದರೆ ಒತ್ತಬೇಕಾದ್ರೆ ಹಿಂಸೆ ಆಗುತ್ತೆ, ತುಂಬ ಟೈಟ್ ಆಗಿಬಿಡುತ್ತೆ.
ಹಾಗಾಗಿ ಈ ಥರ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಮಾಡ್ಕೋಬೇಕಾದ್ರೆ ನಿಮಗೇನಾದರೂ ಸ್ವಲ್ಪ ಗಟ್ಟಿ ಬಂತು ಹಂಗೆ ಅಂತ ಅನ್ಸಿದ್ರೆ ಒಂಚೂರು ಬಿಸಿ ನೀರು ಕಾಯಿಸಿ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಈ ರೀತಿ ಬೇಯಿಸ್ಕೊಂಡ್ರೆ ಆಯಿತು. ನೀಟಾಗಿ ಈಗ ಚೆನ್ನಾಗಿ ತಿರುವಿದ್ದೀನಿ. ಮುದ್ದೆ ತಿರುವಿದಂಗೆ ನೀಟಾಗಿ ತಿರುವಿ ಈಗ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಬೇಕು. ಬಿಸಿ ಇರುತ್ತಲ್ವ, ಹಂಗಾಗಿ ತಕ್ಷಣ ನಾವು ಉಂಡೆ ಮಾಡೋದಕ್ಕಾಗಲ್ಲ. ಸ್ವಲ್ಪ ಹೊತ್ತು ಇದನ್ನು ಪ್ಲೇಟ್ ಮುಚ್ಚಿ ಹಾಗೇ ಇಟ್ಬಿಡ್ತೀನಿ. ಪ್ಲೇಟ್ ಮುಚ್ಚಿ ಇಟ್ಟರೆ ಗಟ್ಟಿ ಗಟ್ಟಿ ಆಗಲ್ಲ, ಅಂದರೆ ಹಿಟ್ಟೆಲ್ಲ ಗಟ್ಟಿ ಗಟ್ಟಿ ಆಗಲ್ಲ, ಸಾಫ್ಟಾಗಿರುತ್ತೆ. ಸ್ವಲ್ಪ ಹೊತ್ತು ಹಂಗೆ ಬಿಟ್ಟಾದಮೇಲೆ ನಾನು ಊಟ ಎಲ್ಲ ಮುಗಿಸ್ಕೊಂಬಂದೆ. ಈಗ ಬಂದಾದಮೇಲೆ ಇವಾಗ ನೋಡಿ ಈ ಹದವಾಗಿರಬೇಕು. ಈ ಹದದಲ್ಲಿ ಕರೆಕ್ಟಾಗಿ ಆಗಿದೆ. ಈಗ ಇದನ್ನು ಸ್ವಲ್ಪ ಉಂಡೆ ಮಾಡ್ಕೋಬೇಕು. ಸ್ವಲ್ಪ ಇನ್ನೂ ಬಿಸಿ ಬಿಸಿ ಇರೋದ್ರಿಂದ ಮುಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಷ್ಟೇ. ಬೇಗ ತಣ್ಣಗಾಗುತ್ತೆ. ಸ್ವಲ್ಪ ಹೊತ್ತು ಹಂಗೆ ಆರಿಬಿಟ್ಬಿಟ್ರೆ ತಣ್ಣಗೂ ಆಗಿಬಿಡುತ್ತೆ, ಗಟ್ಟಿನೂ ಆಗಿಬಿಡುತ್ತೆ. ಹಂಗಾಗಿ ಪ್ಲೇಟ್ ಮುಚ್ಚಿ ಇಟ್ಟರೆ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಈ ರೀತಿ ಫಸ್ಟ್ ಹಾಕ್ಕೊಂಬಿಟ್ಟು ಉಂಡೆ ಥರ ಮಾಡ್ಕೋತಾ ಇದ್ದೀನಿ. ಹಿಟ್ಟನ್ನೆಲ್ಲ ನೀಟಾಗಿ ಈ ರೀತಿ ನಾದ್ಕೊಂಡು ಆಮೇಲೆ ಇದನ್ನು ಸಿಲಿಂಡ್ರ್ ಆಕಾರದಲ್ಲಿ ಮಾಡ್ಕೋಬೇಕು. ನಾವು ಚಕ್ಲಿ ಒತ್ತೋದು ಬರುತ್ತಲ್ವ ಮಿಷಿನ್ನು, ಅದರಲ್ಲೇ ಮಾಡ್ಕೋತಾ ಇರೋದು. ನಾವು ಶಾವಿಗೆ ಒತ್ತೋದು ಥರ ಮಿಷಿನ್ ಇರುತ್ತಲ್ವ, ಅದರಲ್ಲಾದರೆ ತುಂಬ ಈಸಿಯಾಗಿ ಮಾಡ್ಬೋದು. ಈ ಚಕ್ಲಿ ಒತ್ತೋದ್ರಲ್ಲಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ತುಂಬಾ ಟೈಟ್ ಅನಿಸ್ಬಿಡುತ್ತೆ. ಆದ್ರೂ ಒತ್ತು ಶಾವಿಗೆ ತಿನ್ನಬೇಕು ಅಂತ ಆಸೆ ಆದಾಗ ಏನು ಈ ಥರದ್ರಲ್ಲಿ ಇರುತ್ತಲ್ವ ಚಕ್ಲಿ ಒತ್ತೋದು, ನೋಡಿ ಈ ಥರದ್ದು ಹೋಲ್ ಇದಿರುತ್ತೆ, ಚಿಕ್ಕ ಹೋಲ್ದು. ನಾನಿವಾಗ ಸ್ವಲ್ಪ ದೊಡ್ಡ ಹೋಲಿಂದೇ ತೊಗೊಂಡಿದ್ದೀನಿ, ಮಿಕ್ಸರ್ ಹೋಲು ಅದು. ಅದರಲ್ಲೇ ಫಸ್ಟ್ ಮಾಡೋಣ, ಯಾಕಂದರೆ ಇದು ಒತ್ತೋದು ಲಾಸ್ಟ್ ಟೈಮ್ ನಾನು ಮಾಡಿದಾಗ ತುಂಬ ಕಷ್ಟಪಟ್ಟು ಒತ್ತಿದ್ದೆ. ಹಂಗಾಗ್ಬಿಟ್ಟು ಸ್ವಲ್ಪ ದೊಡ್ಡ ಹೋಲ್ ಇರೋದನ್ನೇ ತೊಗೊಬಿಟ್ಟು ಈ ರೀತಿ ಮಾಡ್ಕೊಂಡಿರೋ ಮುದ್ದೆ ಏನಿದೆ ಅದನ್ನು ಇದರಲ್ಲಿ ಹಾಕ್ಬಿಟ್ಟು ನೀಟಾಗಿ ಟೈಟಾಗಿ ಇದನ್ನು ಹಾಕ್ಕೊಂಡು ಆಮೇಲೆ ಅದನ್ನು ತಿರುಗ್ಸೋದಷ್ಟೇ. ಚಕ್ಲಿ ಹೆಂಗೆ ನಾವು ತಿರುಗಿಸ್ತೀವಲ್ವ ಆ ಥರನೇ ತಿರುಗ್ಸೋದು. ನೋಡಿ ಹಿಂಗೆ ಬರುತ್ತೆ, ಮಾತ್ರ ನಿಜವಾಗ್ಲೂ ಟೈಟಾಗಿರುತ್ತೆ. ತುಂಬ ಎಫರ್ಟ್ ಹಾಕಿನೇ ತಿರುಗಿಸ್ಬೇಕು ಇದನ್ನು. ಇದರಲ್ಲಿ ಮಾಡಿಕೊಂಡ್ರೆ ನಾನು ತುಂಬ ಎಫರ್ಟ್ ಹಾಕಿ ತಿರುಗಿಸ್ದೆ. ಇದು ಇಡ್ಲಿದು ಪಾತ್ರೆದೇನಿರುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು, ಹಾಗೆ ಅದು ಈ ಚಕ್ಲಿ ಒರಳೇನಿದೆ ಅದರೊಳಗೂ ಸ್ವಲ್ಪ ಎಣ್ಣೆ ಸವರ್ಕೊಂಡು ಆಮೇಲೆ ಹಿಟ್ಟು ಹಾಕಿದ್ದೀನಿ. ಈ ರೀತಿ ಒತ್ತು ಶಾವಿಗೆನ ನೀಟಾಗಿ ಈ ರೀತಿ ಒತ್ಕೊಳ್ಳೋದು. ಒತ್ತು ಶಾವಿಗೆಗೆ ಇನ್ನು ಇದಕ್ಕೆ ಕಾಯಿ ಹಾಲು ಮಾಡ್ಕೋಬೇಕು. ಹಾಗೆ ಒಬ್ಬೊಬ್ಬರು ಇದಕ್ಕೆ ಕಡಲೆಪುಡಿ ಕಡಲೆ ಹುರ್ಗಡ್ಲೆ ಹಾಗೆಯೇ ಎಳ್ಳು ಎರಡೂ ಹಾಕ್ಕೊಂಬಿಟ್ಟು ಪೌಡ್ರ್ ಮಾಡಿಕೊಂಡು ಅದ್ರ ಮೇಲೆ ಉದುರಿಸ್ಕೊಂಡು ಅದ್ರ ಮೇಲೆ ಕಾಯಿ ಹಾಲು ಹಾಕ್ಕೊಂಡು ತಿಂತಾರೆ. ನಾನಿವತ್ತು ಅದೇನು ಕಡಲೆಪುಡಿ ಎಳ್ಳು ಅದ್ಯಾವುದೂ ಮಾಡ್ತಾಯಿಲ್ಲ. ಜಸ್ಟ್ ಕಾಯಿ ಹಾಲು ಜೊತೆನೇ ತಿನ್ನೋದಕ್ಕೂ ನಂಗೆ ಚೆನ್ನಾಗಿ ಅನಿಸುತ್ತೆ, ಅಷ್ಟೇ ಸಾಕಂತ ಬರೀ ಕಾಯಿ ಹಾಲು ಮಾತ್ರ ಮಾಡ್ತಾಯಿದ್ದೀನಿ. ನಾವೆಲ್ಲ ಊಟ ಮುಗಿಸಿ 10-10:30 ಟೈಮಲ್ಲಿ ನಾನು ಇದನ್ನು ಮಾಡಿದ್ದು, ಬೆಳಗ್ಗೆ ತಿನ್ನೋಣ ಅಂಥೇಳಿ. ಇವಾಗಲೇ ತಿಂತೀನಿ ಅಂತಂದಿದ್ರೆ ಕಾಯಿ ಹಾಲು ಇವಾಗಲೇ ಮಾಡ್ತಾಯಿದ್ದೆ. ಬೆಳಗ್ಗೆ ತಿಂತೀನಿ ಅನ್ನೋ ಹೊತ್ತಿಗೆ ಬರೀ ಒತ್ತು ಶಾವಿಗೆ ಮಾತ್ರ ಮಾಡಿಡ್ತಾಯಿದ್ದೀನಿ. ಹಾಗೆ ಸಣ್ಣದು ಹೋಲ್ ಬರುತ್ತಲ್ವ ಅದನ್ನು ಹಾಕ್ಕೊಂಡೆ, ಒತ್ತು ಶಾವಿಗೆ ಹೋಲನ್ನ ಅದನ್ನು ಹಾಕ್ಕೊಂಬಿಟ್ಟು ಇವಾಗ ಅದರಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಮಾಡಿದ್ನಲ್ಲ ಅದು ಸ್ವಲ್ಪ ಎಫರ್ಟ್ ಹಾಕಿ ಮಾಡಿದೆ, ಪರವಾಗಿಲ್ಲ ಮಾಡ್ಬೋದು ಅಂತ ಅನ್ನಿಸ್ತು. ಹಂಗಾಗಿ ಸಣ್ಣ ಹೋಲಿರೋದನ್ನು ಒತ್ತು ಶಾವಿಗೆದು ಹೋಲು ಅದು ಏನು ಬರುತ್ತೋ ಅದನ್ನು ಹಾಕ್ಬಿಟ್ಟು ಇವಾಗ ಒತ್ತುತ್ತಾ ಇದ್ದೀನಿ. ನೋಡಿ ಇವಾಗ ಸಣ್ಣದಾಗಿ ಬರ್ತಾಯಿದೆ ಶಾವಿಗೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒತ್ತು ಶಾವಿಗೆ ಅಪರೂಪದಲ್ಲಿ ಯಾವತ್ತಾದರೂ ಮಾಡಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಚಿಕನ್ ಸಾಂಬಾರು ಮಾಡಿದಾಗ ಅವಾಗ ನಾವು ಸಣ್ಣ ವಯಸ್ಸಲ್ಲಿದ್ದಾಗ ಚಿಕನ್ ಸಾಂಬಾರು ಜೊತೆಗೆ ಒತ್ತು ಶಾವಿಗೆ ಮಾಡೋರು. ಇತ್ತೀಚಿನ ದಿನಗಳಲ್ಲಿ ಯಾರು ಕೂಡ ಒತ್ತು ಶಾವಿಗೆ ಮಿಷಿನ್ಗಳನ್ನ ಇಟ್ಕೊಂಡಿಲ್ಲ. ಈ ಥರ ನೋಡಿ ಎಲ್ಲ ಆಯ್ತು. ಈಗ ಇಷ್ಟು 3 ಪ್ಲೇಟ್ ಇತ್ತು, 3 ಪ್ಲೇಟಿಗೂ ಹಾಕ್ಬಿಟ್ಟು ಈಗ ಬಿಸಿ ನೀರನ್ನ ಕಾಯೋದಕ್ಕಿಟ್ಟಿದ್ದೆ. ಇಡ್ಲಿ ಪಾತ್ರೆ ಸೆಟ್ ಏನಿರುತ್ತೆ ಅದರಲ್ಲೇ ಬೇಯಿಸ್ತಾ ಇದ್ದೀನಿ. ಬಿಸಿ ನೀರು ಕಾಯೋಕ್ಕಿಟ್ಟು ಇವಾಗ ಅದರಲ್ಲಿ ಈ ಶಾವಿಗೆ ಎಲ್ಲ ಇಟ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಸುಮಾರು ಒಂದು ಮಾಮೂಲಿ ಇಡ್ಲಿ ಬೇಯಿಸ್ತೀವಲ್ವ ಆ ಥರನೇ ಬೇಯಿಸ್ಕೊಳ್ಳೋದು. ಒಂದು 10-15 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ಒಂದು 20 ನಿಮಿಷ 25 ನಿಮಿಷ ಬೇಯಿಸಿದ್ರು ಏನೂ ಆಗೋಲ್ಲ. ಇವಾಗ ಇದು ಮಾರ್ನಿಂಗ್ ನಾನು ಮಾಡ್ತಾ ಇರೋದು. ತೆಂಗಿನಕಾಯಿ ಸ್ವಲ್ಪ ಹಾಕ್ತಾಯಿದ್ದೀನಿ ಕಾಯಿ ಹಾಲಿಗೆ ಜಾರಲ್ಲಿ. ಹಾಗೆ ಬೆಲ್ಲ ಸ್ವಲ್ಪ ನೋಡ್ಕೊಂಬಿಟ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆ ಇದಕ್ಕೆ ಸ್ವಲ್ಪ ಗಸಗಸೆ ಹಾಕ್ಕೋತೀನಿ. ನೀವು ಇದ್ರ ಜೊತೆಗೆ
ಏಲಕ್ಕಿ ಕಾಯಿ ಇದ್ದರೆ ಅದ್ರ ಜೊತೆಗೆ ಏಲಕ್ಕಿ ಕಾಯಿ ಹಾಕ್ಕೊಂಡು ಕೂಡ ರುಬ್ಕೊಬಿಡ್ಬೋದು. ನಾನು ಏಲಕ್ಕಿ ಪೌಡ್ರ್ ಹಾಕ್ತೀನಿ, ಹಂಗಾಗಿ ಏನು ಇದ್ರ ಜೊತೆಗೆ ಹಾಕ್ಕೋತಾ ಇಲ್ಲ. ಹಾಗೆ ಸ್ವಲ್ಪ ಈಗ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ಇದನ್ನು ರುಬ್ಕೊಬಿಡ್ತೀನಿ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಕುದಿಯೋದಕ್ಕೆ ಇಟ್ಬಿಡ್ತೀನಿ. ಚೆನ್ನಾಗಿ ಇದು ಕುದಿಬೇಕು ಕಾಯಿ ಹಾಲು. ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಪುರಿ ಉಸ್ಲಿ ಕೂಡ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ. ಪುರಿ ಉಸ್ಲಿನ ಮಾಡ್ಕೊತಾ ಹಾಗೆಯೇ ಕಾಯಿ ಹಾಲನ್ನು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಚೂರು ಗಟ್ಟಿನೇ ಆಗಿದೆ ಅನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಇನ್ನು ಉತ್ಸಾವಿಗೆ ನಾನು ರಾತ್ರಿ 10:30 ಆ ಟೈಮಲ್ಲಿ ಮಾಡಿದ್ದು. ಇವಾಗ ಸಣ್ಣ ಉರಿಯಲ್ಲಿ ಅದನ್ನು ಮತ್ತೆ ಹಾಗೆ ಸ್ಟೀಮಲ್ಲಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ರಾತ್ರಿ ತನೂ ಇವಾಗ ಬೇಡ ಊಟ ಮಾಡಿಬಿಟ್ಟೆ ಅಂತ ಅಂದ್ಲು, ತಿನ್ನಲಿಲ್ಲ. ನನ್ನ ಹಸ್ಬೆಂಡು ಬೆಳಗ್ಗೆ ತಿಂತೀನಿ ಅಂತಂದರು, ಹಂಗಾಗಿ ಬೆಳಗ್ಗೆನೇ ಕಾಯಿ ಹಾಲು ಮಾಡಿ ಇವಾಗ ನೋಡಿ ವಾತಾವರಣ ಹೆಂಗಿದೆ ಮನೆ ಹತ್ರ. ಹೂಗಳು ಇವತ್ತು ಚೆಂಡು ಹೂವು, ಇನ್ನೊಂದು ಹೂವು ಕೂಡ ಚೆನ್ನಾಗಿ ಅರಳಿತ್ತು. ಹಾಗೆ ಇವಾಗ ಅಷ್ಟರಲ್ಲಿ ಸ್ವಲ್ಪ ಇದು ಅವಲಕ್ಕಿ ಕೂಡ ಮಾಡಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ಅವಲಕ್ಕಿ ಎಲ್ಲ ಇದು ಪುರಿ ಉಸ್ಲಿ, ಅದು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ತನುಗೆ ಬರೀ ಸ್ವೀಟ್ ತೊಗೊಂಡೋಗೋಕೆ ಕಷ್ಟ ಆಗುತ್ತೆ ಕಾಲೇಜಿಗೆ ಅಂತೇಳಿ ಸ್ವಲ್ಪ ಪುರಿ ಇತ್ತು, ಕಡಲೆಪುರಿ, ಅದಕ್ಕೆ ಪುರಿ ಉಸ್ಲಿ ಕೂಡ ರೆಡಿ ಮಾಡಿ, ಹಾಗೆಯೇ ಇವಾಗ ಕಾಯಿ ಹಾಲು ಕೂಡ ರೆಡಿ ಆಯಿತು. ಇದಕ್ಕೆ ಏಲಕ್ಕಿ ಪೌಡ್ರ್ ಕೂಡ ಹಾಕಿದೆ, ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಹಾಗೆ ಈಗ ಸ್ಟೀಮಲ್ಲಿ ಬೇಯೋದಕ್ಕೆ ಇಟ್ಟಿದ್ದೆ, ಇನ್ನೂ ಬೇಯ್ತಾ ಇತ್ತು. ತನುಗೆ ಲೇಟಾಗಿಬಿಡುತ್ತೆ, ಫಸ್ಟ್ ಬ್ರೇಕ್ಫಾಸ್ಟ್ ಹಾಕ್ಕೊಡೋಣ ಅಂತ ಹಾಕ್ಕೊಡ್ತಾ ಇದ್ದೀನಿ. 2 ಹಾಕ್ಕೊಟ್ಟೆ. ಸಣ್ಣದೇ ಮಾಡಿದ್ದೀನಲ್ವ, ಸಣ್ಣದಾಗಿದೆ ಇದು ಇಡ್ಲಿ ಪ್ಲೇಟು. ನೋಡಿ 2 ತಿಂದ್ರೇ ಹೊಟ್ಟೆ ತುಂಬಿಡುತ್ತೆ. ಇನ್ನು ಕಾಯಿ ಹಾಲು ಕೂಡ ರೆಡಿ ಆಯಿತು, ಚೆನ್ನಾಗಿ ಕುದ್ದು. ಕಾಯಿ ಹಾಲನ್ನ ನಾವು ಉಕ್ಕೋದಕ್ಕೆಲ್ಲ ಬಿಡಬಾರ್ದು, ಉಕ್ಕು ಹರಿದೋಗ್ಬಿಡ್ತು ಅಂದರೆ ಕೆಳಗಡೆ ನೀರು ಥರ ಆಗಿಬಿಡುತ್ತೆ. ಉಕ್ಕದಂಗೆ ನೋಡಿಕೊಂಡು ತಿರುಗಿಸಿ ಕಾಯಿ ಹಾಲನ್ನ ಮಾಡ್ಕೊಳ್ಬೇಕು. ಹೆಂಗಿದೆಡ ಆಯ್ತಾ? ಸಿಹಿ ಎಲ್ಲ ಕರೆಕ್ಟಾಗಿ ಆಯ್ತಾ? ಟೇಸ್ಟಿಯಾ? ರಿಯಲಿ ಜೆನ್ಯೂನಾಗಿ ಹೇಳ್ಬೇಕು. ಬ್ರಷ್ ಮಾಡಿದ್ಯಾ ಮನೆ ನೀನು? ತಿಂದು ನೋಡು ನೀನು. ಚೆನ್ನಾಯ್ತಾ? ಗಿಫ್ಟ್ ಜಾಸ್ತಿ ಮಾಡಾಯ್ತಾ ಮೊನ್ನೆ ಥರ? ಹೌದಾ? ಬಾಯ್. ಇನ್ನು ತನು ಹೋಗಿ ನಿಂತ್ಕೊಂಡಿದ್ದಾಳೆ. ಒಂದು 5-10 ನಿಮಿಷ ಮುಂಚೆನೇ ಹೋಗಿ ನಿಂತ್ಕೊಂಡ್ಬಿಡ್ತಾಳೆ. ಒಂದೊಂದು ಸತಿ ಬಸ್ಸು ಬೇಗನೆ ಬಂದುಬಿಡುತ್ತೆ, ಒಂದೊಂದು ಸತಿ ಲೇಟಾಗಿ ಬರುತ್ತೆ. 8:05 8:10 ಒಳಗಡೆ ಬಂದುಬಿಡುತ್ತೆ. ಹಾಗಾಗಿ ಹೋಗಿ 8 ಗಂಟೆ ಅಷ್ಟೊತ್ತಿಗೆ ನಿಂತ್ಕೊಂಡ್ಬಿಡ್ತಾಳೆ. ಹಾಗೆ ಇನ್ನು ನಾನು ಗಿಡಗಳಿಗೆಲ್ಲ ನೀರು ಹಾಕಬೇಕು. ಇನ್ನು ಹೊರಗಡೆ ಬರೀ ಗುಡಿಸಿದ್ದೀನಿ ಅಷ್ಟೇ, ರಂಗೋಲಿ ಏನೂ ಬಿಟ್ಟಿರಲಿಲ್ಲ. ಸ್ವಲ್ಪ ಬೇಗ ಇನ್ನು ಪುರಿ ಉಸ್ಲಿ ಮಾಡಬೇಕಿತ್ತು, ಕಾಯಿ ಹಾಲೆಲ್ಲ ಮಾಡಬೇಕಿತ್ತಲ್ವ, ಹಂಗಾಗಿ ಇವಾಗ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕಿ ಆದಮೇಲೆ, ಇನ್ನು ತನುನ ಕಳಿಸಿ ಆದಮೇಲೆ ಆಮೇಲೆ ರಂಗೋಲಿ ಎಲ್ಲ ಬಿಡೋಣ ಅಂಥೇಳಿ ಫಸ್ಟ್ ಇವಾಗ ನೀರು ಹಾಕ್ತಾಯಿದ್ದೀನಿ. ನೀರು ಗಿಡಕ್ಕೆ ಇನ್ನೂ ಬಂದಿಲ್ಲ. ಇಲ್ಲೇ ನಿಂತ್ಕೊಂಡ್ರೆ ಆಗಲ್ವ ಅಂದ್ರೆ ಇನ್ನೂ ಬಂದಿಲ್ಲ.
ಅವಳಿಗೆ ಓಡೋಗೋಕ್ಕೆ ಎಂಬರಸ್ ಆಗುತ್ತೆ ಮನೆ, ನಮ್ದು ಇದು ಹೋಗ್ತದೆ ಮನೆ. ಪಾಟ್ ಎಲ್ಲೂ ಸಿಗ್ತಲ್ಲ ನಾ ಮಧ್ಯಾಹ್ನ ಬಾ ಸ್ವಲ್ಪ. ಹ್ಞೂ ಫ್ರೆಂಡ್ಸ್, ಈಗ ಬ್ರೇಕ್ಫಾಸ್ಟ್ ಹಾಕ್ಕೊಂಡು ಕೂತ್ಕೊಂಡಿದ್ದೀವಿ ನಾನು ನನ್ನ ಹಸ್ಬೆಂಡು. ಸ್ವಲ್ಪ ರೈಸ್ ರಾತ್ರಿದು ಉಳಿದ್ಬಿಟ್ಟಿತ್ತು, ಜಾಸ್ತಿ ಮಾಡಿದ್ದೆ. ಅದಕ್ಕೆ ಚೂರು ಪುರಿ ಉಸ್ಲಿ ಒಗ್ಗರಣೆ ಮಾಡ್ಕೊಂಡಲ್ವ, ಅದರದ್ದೇ ಮಸಾಲ ಎಲ್ಲ ತೆಗೆದು ಸ್ವಲ್ಪ ಚಿತ್ರಾನ್ನ ಕೂಡ ಒಗ್ಗರಿಸ್ಕೊಂಡಿದ್ದಾಯಿತು. ಹಾಗೆ ಇವಾಗ ಶಾವಿಗೆ ಜೊತೆಗೆ ಆ ಒಂದು ಕಾಯಲ್ಲೆಲ್ಲ ಹಾಕ್ಕೊಂಡು ತಿಂತಾಯಿದ್ದೀನಿ. ನನಗಂತೂ ಶಾವಿಗೆ ಫೇವ್ರೆಟ್ಟು. ತುಂಬ ಚೆನ್ನಾಗಿತ್ತು ಮಾತ್ರ, ಶಾವಿಗೆ ಅಂತೂ ಸಖತ್ತಾಗಿತ್ತು. ಇನ್ನು ಪುರಿ ಉಸ್ಲಿ, ಅದ್ರ ಜೊತೆಗೆ ಸ್ವಲ್ಪ ಚಿತ್ರಾನ್ನ, ಒಂದು ಲೋಟ ಕಾಫಿ, ಸ್ವರ್ಗ ಥರ ಇತ್ತು. ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಜಾಸ್ತಿನೇ ಹಾಕ್ಕೊಂಬಿಟ್ಟಿದ್ದೀನಿ, ಕೂತ್ಕೊಂಡಿದ್ದೀವಿ ತಿನ್ನೋದಕ್ಕೆ. ಕಷ್ಟಪಟ್ಟಿನೇ ತಿಂದೆ ಅಂತ ಹೇಳ್ಬೋದು. ಇನ್ನು ರೈಸ್ ಕೂಡ ಜಾಸ್ತಿ ಇತ್ತಲ್ವ, ಅದರಲ್ಲಿ ಚಿತ್ರಾನ್ನ ಮತ್ತು ಮಧ್ಯಾಹ್ನ ಹೊತ್ತಿಗೆ ಇಟ್ಟರೆ ಸರಿ ಹೋಗಲ್ಲ ಅಂತ ಅದನ್ನು ಸ್ವಲ್ಪ ಹಾಕ್ಕೊಂಡು, ಇನ್ನು ಶಾವಿಗೆ ಕೂಡ ಹಾಕ್ಕೊಂಡು ಇವಾಗ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್, ಗುಡ್ ನೈಟ್.